ಮಸ್ತ್ ಐತಲ್ಲ, ಅದೇ ನಮ್ಮ ಆಂಜನೇಯ ಅಂಜನಾದ್ರಿ ಬೆಟ್ಟ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಂಪಿ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲಿಂತ್ರ ಹಂಪಿ ಕಾಣ್ತಿ. ಸೊ ಅದಕ್ಕೋಸ್ಕರ ಇಲ್ಲಿಂದ 3 ಕಿಲೋಮೀಟ್ರ್ ಆನೆಗುಂದಿ ಇದೆ. ಆನೆಗುಂದಿ ಅಂತಂದರೆ ಚಾಲುಕ್ಯರ ಮೊದಲ ರಾಜಧಾನಿ ಆದಂಥ ಆನೆಗುಂದಿಗೆ ಹೋಗಿ, ಸೊ ಅಲ್ಲಿಂದ ನಾವು ಬೋಟ್ ಮೇಲೆ ಬೈಕ್ನು ಒಯ್ಬೋದಂತೆ. ಸೊ ಅದಕ್ಕೋಸ್ಕರ ಆ ಬೋಟಿಂದ ಹೋದರೆ ನಮಗೆ ಹಂಪಿ ಸಿಗುತ್ತೆ ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವಾಗ. ಲೆಟ್ಸ್ ಗೋ ದೇರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ರಿ ಎಲ್ಲ ಕಡೆ ಸೀನರಿ ಎಷ್ಟು ಮಸ್ತ್ ಇದೆ. ಇದು ಬೇಸಿಗೆ ಅದರಲ್ಲಿ ಇದು ಬಿಸಿಲು ನಾಡು ಇದ್ರೆ ಇಷ್ಟೊಂದು ಗ್ರೀನರಿ ಇದೆ ಇಲ್ಲಿ. ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಗ್ರೀನರಿ ಇದೆ ಅಂತ. ಯಾಕಂತಂದ್ರೆ ಇದೆಲ್ಲ ಭತ್ತ ಬೆಳೆಯೋ ನಾಡು. ಅಲ್ಲೈತಿ ಬೋಟ್. ಹಾಂ, ಸಾವಕಾಶ ಹೊಡಿಪ್ಪ. ಎಂಥ ಎಕ್ಸ್ಪೀರಿಯನ್ಸ್ ಇದೆ. ಅಯ್ಯಪ್ಪ, ಇಲ್ಲೆಲ್ಲ ಗಾಡಿ ಹೊಡಿಬೇಕಾ? ಗಾಡಿ ಇಲ್ಲ. ಬ್ಯಾಗ್ ತಕ್ಕೋದ. ಗಾಡಿ ಬೋಟ್ ಒಳಗಡೆ ತೊಗೊಂಡು ಹೊಂಟಿದ್ವಿ. ಎಷ್ಟು फिर ಜಸ್ಟ್ ಹಂಪಿಗೆ ಇದಕ್ಕೆ ವಿರೂಪಾಕ್ಷ ದೇವಾಲಯಕ್ಕೆ ಹೊಂಟಿದ್ದೀವಿ. ಸೊ ಹೋಗ್ತಾ ಇರಬೇಕಾದ್ರೆ ಏನಾಯ್ತು, ಬೈಕ್ ಒಳಗಡೆ ಬಿಡಲ್ಲ 1 ಕಿಲೋಮೀಟ್ರ್ ಇಲ್ಲಿಂದ. ನಾವು ಹೋಗಿ ಬರ್ತೀವಿ, ಆಮೇಲೆ ನೀವೇನಾರ ಮಾಡ್ರಿ. ಇಬ್ಬರಿಗೆ ಸ್ಪೆಷಲ್ ಎಲೆಕ್ಟ್ರಿಕ್ ವೆಹಿಕಲ್ ಜಸ್ಟ್ ಪರ್ ಪರ್ಸನ್ 20 ರೂಪೀಸ್. ಅಲ್ಲಿ ಕರ್ಕೊಂಡು ಹೋಗುತ್ತೆ ವೆಹಿಕಲ್ ಎಲೆಕ್ಟ್ರಿಕ್. ಸೊ ಲಾಸ್ಟ್ ಸೀಟ್ ಒಳಗಡೆ ಕೂತಿದ್ವಿ. ಲಾಸ್ಟ್ ಸೀಟೇ ಮಜಾ ನಮಗೆ. ಇಬ್ಬರು ಅಂದ್ರೂ ಮಜಾ ಬಂತು. ಅವ್ರಿಬ್ರು ಅಂದ್ರೆ ಮಿಸ್ಸಿಂಗ್. ಟಿಕೆಟ್ ಕೊಡೋರು ಚೆನ್ನಾಗಿದ್ರು, ಅಂದ್ರೆ ಚಲೋ ಇದ್ರು ಗುಣದಲ್ಲಿ. ಏನಂದಾರೆ ಆಂಟಿ? ಏನಂದಾರೆ? ಇಲ್ಲ, ಅವರು ಟಿಕೆಟ್ ತಗೊಂಡಿದ್ರು. ಚೆನ್ನಾಗಿದೆ ನೋಡು ಹುಡುಗ, ಮದುವೆ ಮಾಡ್ಕೊಂತಾನೆ ಅಂತ ಕೇಳಕ್ಕ ಅಂದ. ನಾನು ಕೇಳಿದ್ರು, ಎಷ್ಟು ಮಾಡ್ಕೊಂತೀನಂತ. ಗಾಡಿಗೆ ಬಂದ್ರೆ ಇಬ್ರು ಅಲ್ಲಿ ಬರೋ ತನಕ ಬಿಟ್ಟಿಲ್ಲ ನನಗೆ. ಕಾಡ್ಸಿದ್ದೆ ಅಂದ್ರೆ ಕಾಡ್ಸಿದ್ದೆ. ನಾನು ಏನ್ ಹೇಳಿ ಸುಮ್ಮನೆ ಹೇಳ್ಬಿಟ್ಟಲ್ಲ ಅನ್ಕೊಂಡೆ. ಏನ್ ತಿನ್ನ ಇದಾರ ಅವ್ರು ನೋಡಿ ನಗಕತ್ತಾರ ಗಮ್ಮಂಗಿಲ್ಲ. ಅವ್ರಿಗೆಲ್ಲ ಕಾಮನ್ ರೀ. ಏನಂತಾನ ಥ್ಯಾಂಕ್ ಯು ಸೋ ಮಚ್ ವೈಫ್ ಅಂತ. ಇದೆಷ್ಟು ವರ್ಷದಿಂದ ಬಂದಿದ್ದಾರೆ ಇದು ಈ ಗಾಡಿ? 10 ವರ್ಷ ಆಯ್ತು. ಇದು ರೀ ಎಲೆಕ್ಟ್ರಿಕಲ್ 10 ವರ್ಷದಿಂದ ನಡೀತಾ ಇದ್ದಾರೆ ಇಲ್ಲಿ. 2011ರಲ್ಲಿ ಸ್ಟಾರ್ಟ್. 12 ವರ್ಷ ನಡೆದು. ಇದು ಗೌರ್ಮೆಂಟ್ ಅವಾಗಿಂದ ಇದೀರಿ? ಇಲ್ಲ ಹಾಂ, ಈಗ 1 ವರ್ಷ ಆಯ್ತು ನಮ್ದು. ಇಲ್ಲೇ ಲೋಕಲ್ ರೀ? ಇಲ್ಲೇ ಲೋಕಲ್. ಬರೀ ನೀವು ಲೇಡೀಸೇ ನಡ್ಸೋದೇನ್ರಿ ಇದನ್ನು? ಇವ್ರಿಗೆಲ್ಲ ಮತ್ತೆ ಬೈಕ್ ಅಲೌ ಮಾಡಿದ್ರಲ್ರಿ? ಯಾರಿಗೆ? ಹಿಂದೆ ಬರ್ತಾ ಇದ್ರಲ್ಲ, ಗುಜರಾತ್ ಪಾಸಿಂಗ್ ಇದೆ ಅದ್ರಾಗ ಬೇರೆ. ಅವರು ಗೌರ್ಮೆಂಟ್ ಆಫೀಸ್ ಕಟ್ಸೋರು. ಹಾಂ ಹಾಂ ಟೆಂಪಲ್ ಇದೆ ಅಲ್ವಾ, ಹಾಂ ಹಾಂ ಅದರಿಂದೆಲ್ಲ ಅವ್ರು ತಗೊಂತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಮಸ್ತ್ ಮಜಾ ಬಂತು. ನಮ್ಮಿಬ್ಬರಿಗೆ ಒಂದು ವೆಹಿಕಲ್ ಬಿಟ್ಟಾರೆ. ಇದರಲ್ಲಿ ಇದು ಕಲ್ಲಿನ ಎಲ್ಲ ಇರೋದು ಇಲ್ಲೇ ನಾನು. ಇದು ಆಗಿಂದ ವಿಜಯ ವಿಠಲ್ ಟೆಂಪಲ್ ಆಗಿದ ಮೇಲೆ ಯಾವ ಕಡೆ ನೆಕ್ಸ್ಟ್? ಅಂದ್ರೆ ನೀವು ಆ ಕಡೆ ಹಂಪಿಗೆಲ್ಲ ಹೋಗಿಲ್ಲ? ಹಾಂ ಹೋಗಿಲ್ರಿ, ಇಲ್ಲೇ ಇದರಿಂದ ಬಂದಿ ನಾವು ಆನೆಗುಂದಿಯಿಂದ. ಅದು ಇವಾಗ ಇಲ್ಲಿ ಒಳಗಡೆ ಹೋಗೋಕ್ಕೆ 40 ರೂಪಾಯಿ ಇದೆ ಟಿಕೆಟ್. ಹಾಂ ರೀ. ಆ ಟಿಕೆಟ್ ತಗೊಂಡು ಹಾಂ ಕಮಲಾಪುರ ಮ್ಯೂಸಿಯಮ್, ಲೋಟಸ್ ಮಾಲ್
ಹಾಂ ಹಾಂ ಅದೇ ಟಿಕೆಟ್ ಬರುತ್ತೆ ಇದೇ ಟಿಕೆಟ್ ರೀ? ಟಿಕೆಟ್ 40 ರೂಪಾಯಿ ಒಬ್ಬರಿಗೆ. ಹಾಂ ರೀ. ಅದೇ ಟಿಕೆಟ್ ಇನ್ನು 2 ಪ್ಲೇಸ್ ಬರುತ್ತೆ. ಕಮಲಾಪುರ ಹೋದ್ರೆ ಮ್ಯೂಸಿಯಮ್, ಹಾಂ ಆಮೇಲೆ ಹಂಪಿ ರೂಟಲ್ಲಿ ಲೋಟಸ್ ಮಾಲ್ ಬರುತ್ತೆ. ಹಾಂ ಲೋಟಸ್ ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಡೈರೆಕ್ಟ್ ಬೈಕು ಗಾಡಿ ಅಲ್ಲಿ ಹೆಂಗೆ ಹಚ್ಚಾರ ನೋಡಿ ಸರ್. ಹಾಂ ಇದೇನ್ರಿ ಅದು ಕಲ್ಲು ಮೇಲೆ ಕಲ್ಲು ಹಾಕಿದಾರಲ್ಲ, ಇದು ಕುದುರೆ ಮಂಟಪ ಅಂತೇಳಿ, ಕುದುರೆ ಗೊಂಬೆ ಮಂಟಪ ಅಂತೇಳಿ. ಕುದುರೆ ಗೊಂಬೆ ಮಂಟಪ ಇಷ್ಟು ಹಾಳು ಮಾಡಿದಾರಲ್ಲಿ ಇವರು ಭಾಳ. ಅಲ್ಲ ಯಾರು ನಿಜಾಪುರ ದೆಹಲಿ ಸುಲ್ತಾನ, ಯಾರು ದೆಹಲಿ ಸುಲ್ತಾನ ಅದ ನಿಜಾಪುರ ಅಂದ್ರೆ ಒಟ್ಟು ಮುಸ್ಲಿಮ್ದವ್ರು ಬಂದು ಹಾಳು ಮಾಡಿದ್ರು. 5 ಮನೆತನಗಳು ಇರ್ತಾವೆ. ಹಾಂ ಇವ್ರ ಮನೆತನದ ಶ್ರೀಕೃಷ್ಣ ದೇವರ ಇರ್ತಾನಲ್ಲ, ಅವನು ಹಳೆಯ ಇರ್ತಾನೆ, ಹಳೆಯ ರಾಮರಾಯ ಅಂತೇಳಿ. ಹಾಂ ಅವಂಗ ಮತ್ತು ಆ 5 ಮನೆತನ ಜೊತೆ ಯುದ್ಧ ಆಗುತ್ತೆ. ಅದ್ರೊಳಗಡೆ 4 ಮನೆತನ ಭಾಗವಹಿಸ್ತಾವು. ಇದು ಆ ಯುದ್ಧದೊಳಗಡೆ ಅವ ಸಾಯ್ತಾನ. ಹಂಗಾಗಿ ಹಂಪಿ ಒಳಗಡೆ ಜಾಸ್ತಿ ಸೈನ್ಯ ಏನದು ಪುಷ್ಕರಾಣಿ ಪುಷ್ಕರಣೆ ಸಾರಿ. ಚಾವಿ ತಂದೆ ಅಲ್ಲಿ ಒಟ್ಟು ನಿಂಗೆ ದೋಸ್ತ್ ಇವತ್ತು ಮುಟ್ಸಿದ್ರೆ ಆತಿಲ್ಲ, ಮುಗೀತು. 10 ಗಂಟೆ ಆಗ್ಲಿದೆ. ಒಟ್ಟು ಹೋಗೋಣ, ಮನೆಗೆ ಹೋಗೋಣ. ಊರು ಇವನಿಗೆ ಮನೆ ಚಿಂತೆ, ನನಗೆ ನೋಡೋ ಚಿಂತೆ. ನೋಡೋ ಚಿಂತೆ ನನಗೂ ಐತಿ. ಆದ್ರೆ ಮನೆ ಕೆಲಸದ ಒತ್ತಡದ ಕಾರಣ ವಾಪಸ್ ಹೋಗಬೇಕಾಗಿ ವಿನಂತಿ. ನಮ್ಮ ಬಸವರಾಜ ತೆಂಗಿನ ಮನೆ ಬ್ಲಾಗರ್. ಬಟ್ ನಾನು ಮಾಡತ್ತೀನಿ ಕ್ಯಾಮ್ರಾ ಹಿಡ್ಕೊಂಡು. ಏನು ನನಗಿಂತ ಚಲೋ ಅವನ ರೆಕಾರ್ಡಿಂಗ್ ಮಾಡಕತ್ತಾನ. ನಿಮಗೆ ರೀ ಸ್ಯಾಲ್ರಿ ಅಕ್ಕ? 11,000ನಾ? ಇದು ಇಂಥ ವೇಸ್ಟ್ ವೆಹಿಕಲ್ ಇದಾವ್ರಿ. 20 ಇದಾವೆ ಎಲ್ಲ ಇಲ್ಲೇ ಓಡ್ತಾವ? ರನ್ನಿಂಗ್ ಅಷ್ಟೊಂದಿರಲ್ಲ. ರನ್ನಿಂಗ್ ಅಲ್ಲಿ ಹಾಂ ಹಾಂ ಮಿಕ್ಕಿದ್ದೆಲ್ಲ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಇರುತ್ತೆ. ಓಕೆ. ಇದು ಚಾರ್ಜ್ ಆಯ್ತಂದ್ರೆ ಅದು ಹಿಡಿಯೋದು ಇದನ್ನು ತರೋದು. ವಿಜಯ ವಿಠಲ ಟೆಂಪಲ್. ಇವ್ರಿಗೆಲ್ಲ ಬೈಕ್ ಅಲ್ಲ ಹೋಯ್ತಲ್ರಿ? ಓಹೋ, KEB ಡಿಪಾರ್ಟ್ಮೆಂಟ್. ಇವೆಲ್ಲ ಡಿಪಾರ್ಟ್ಮೆಂಟ್ ಮನೆಗೆ ಇದಾವ್ರಿ ಇಲ್ಲೇ? ಇಲ್ಲೆಲ್ಲ ಮನೆ ಅಂತ ಅಲ್ಲ, ಲೋಕಲ್ ಇದ್ದವ್ರಿಗೆ ಕೊಡ್ತಾರೆ ಇಲ್ಲಿ ಗೌರ್ಮೆಂಟ್. ಹೇಳಿಸ್ತೀರಾ? ಓಕೆ. ಹೊಳ್ಳಿ ಇಲ್ಲೇ ಬರ್ಬೇಕು ನಾವು? ಎಕ್ಸಿಟ್ ಅಲ್ಲಿದೆ. ಆ ಕಡೆನಾ? ಓಕೆ, ಥ್ಯಾಂಕ್ ಯು. ಆಯ್ತಾ? ಆಯ್ತು. ನೀವು ಎಂಟ್ರಿ ಬಂದ್ವಿ ನಾವು ವಿಜಯ ನೋಡಿ. ವಿಠಲ ಟೆಂಪಲ್. ಹೆಂಗೈತಿ ವಿಜಯ್ ವಿಠಲ ಟೆಂಪಲ್. ಫುಲ್ ಕ್ಯಾಮ್ರಾ, CC ಕ್ಯಾಮ್ರಾಸ್ ಇದಾವೆ. ಕ್ಯಾಮ್ರಾ ಅಲಾವಿಲ್ಲ ಅನ್ಸುತ್ತೆ, ನೋಡೋಣ. ಹಳೆ ಫೋನ್ಗಿನೆಲ್ಲ ತೆಗಿಯತ್ತಾರ. ಇದು ಹೊರಗಡೆ ತಗೋಬೇಕು. ವಿಜಯ ವಿಠಲ ಟೆಂಪಲ್ ತೋರಿಸಲ್ಲ ಮ್ಯಾಪ್ ಹಾಕಿದೆ ನೋಡ್ರಿ. ಹಿಂಗೆ ಸ್ಥಾನ ಎಲ್ಲಿ ತಗೋಬೇಕು? ಎಂಟ್ರಿ ಟಿಕೆಟಾ ನಮ್ದು? ಎಲ್ರಿ ಅಲ್ಲಿ ತರ್ಬೇಕಾ? ನೀನು ಹೇಳಿಲ್ಲ ನೋಡಿ. ಅವ್ರು ಅದನ್ನೇ ಹೇಳಿದ್ರು ಅಲ್ಲಿ. ಸೊ ಅಲ್ಲಿ ವೆಹಿಕಲ್ಗೆ ಒಂದು 20 ರೂಪೀಸ್ ಕೊಡಬೇಕು, ಮತ್ತು ಇಲ್ಲಿ ಎಂಟ್ರೆನ್ಸಿಗೆ ಪರ್ ಹೆಡ್ 20 ರೂಪೀಸ್. ಅದಕ್ಕಿಂತ ಬಂದಿದ್ದೆ. ಇಲ್ಲಿ ಕೊಡ್ತಾರಲ್ಲಿ? ಇಲ್ಲಿ ಒಳಗಡೆ ಐತೆ ನೋಡಿ. ಅಲ್ಲಿ ಬಜಾರ್ ಅಂತ ಇಲ್ಲಿ ಬಜಾರ್ ಮಾಡ್ತಿದ್ರು ಅಂತ. ಇದು ಮಾರ್ಕೆಟ್ ಇದು ನೋಡ್ರಿ, ಎಷ್ಟು ನೀಟಾಗಿತ್ತು ಮೊದಲಿಗಿನ ಮಾರ್ಕೆಟ್. ಒಂದು ದಿನ ಸಾಲಂಗಿಲ್ಲ ಇದಕ್ಕೆ ನಮಗೆ. ನಾವು ಬಂದೀವಿ ಈಗ ಆಲ್ರೆಡಿ 4 ಗಂಟೆ ಆಗೈತಿ. 4 ಗಂಟೆ ಮೇಲೆ ಏನು ನೋಡ್ತೀವೋ ಏನು ಬಿಡ್ತೀವೋ ನಮಗೆ ಗೊತ್ತಿಲ್ಲ. 20 ರೂಪೀಸ್ ಕೊಡು. ನಮ್ಮ ವಿಜಯ ವಿಠಲ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ.
ದೇವಸ್ಥಾನ. ದ ಗ್ರೇಟ್ ಹಂಪಿಯ ಕಲ್ಲಿನ ರಥ. ಅಲ್ಲೇ ತೊಳ್ಳೆ ಅಂಜನಾದ್ರಿ ಬೆಟ್ಟ ಅಂದ್ರೆ ಓಹೋ, ಇಲ್ಲಿಂದ ಕಾಣುತ್ತಲ್ಲ ಅದು. ಇದೇನು ಫೋಟೋದಾಗ ಏನು ಕಾಣ್ತೈತಿ, ಏನು ಕಾಣ್ತಲ್ಲ. ಮೇಂಟೆನೆನ್ಸ್ ಮಾಡಿಲ್ಲ ಅವ್ರಿನ್ನ ಕರೆಕ್ಟಾಗಿ. ಕಲ್ಲಿನ ರಥ ನೋಡಿ. ಫೋಟೋದಾಗ ಕಂಡಂಗೆ ರಿಯಾಲಿಟಿ ಒಳಗೆ ಕಾಣಬೇಕು. ಕೋನಾರ್ಕ್ ಸೂರ್ಯ ದೇವಾಲಯ. ಇಲ್ಲಿ ಬಾರಿಸಿದ್ರೆ ಸಂಗೀತ ಬರುತ್ತಲ್ಲ, ಇದೆ ಇಲ್ಲ ಕಲ್ಲುಗಳು ಸೌದವಂತ ನೋಡ್ರಿ. ಎಲ್ಲಿಗುಂಟು ಇಲ್ಲಿ ನೋಡ್ರಿ. ಯಾರು ಇದಕ್ಕೆ ನೀರು ಹಾಕಂಗಿಲ್ಲ, ಏನಿಲ್ಲ. ಆದ್ರೂ ಹೂವು ಹೆಂಗಾಗೈತಿ ನೋಡಿ, ಕಾಣಕತ್ತೈತಿ. ಹಾಂ ಅಯ್ಯ ಬ್ರೋ, ಓಡ್ಬೇಡ. ಇಲ್ಲಿ ಮ್ಯಾಪ್ ಇದೆ ನೋಡ್ರಿ. ನಾವು ಇಲ್ಲಿದ್ದೀವಿ ಸದ್ಯಕ್ಕಿರೋದು. ಇಲ್ಲಿ 58 ನಂಬರ್ ಕಾಣಕತ್ತಲ್ಲ, ಅಲ್ಲಿದ್ದೀವಿ. ಕರೆಕ್ಟ್ ನೋಡ್ಕೊಡ್ರಿ. ಇದಿಲ್ಲಪ್ಪ ಅದು ವಿಠಲ್ ಟೆಂಪಲ್. 32ಕ್ಕೆ ಬಂದು ಒಮ್ಮಕ್ಳು 58ಕ್ಕೆ ಬಂದಿದ್ವಿ. ಲೋಟಸ್ ಮಹಲ್ 65 ಪ್ಲೇಸ್ ಅದ ಇದ್ರಾಗ. 65 ಪ್ಲೇಸಸ್ ಅದಾವು. ಈಗ ನೆಕ್ಸ್ಟ್ ಕವರ್ ಮಾಡೋಕ್ಕಾಗಲ್ಲ. ಹೋಗೋಣ. ಒಂದು ಇಲ್ಲಿತ್ತು ನಾವು ಇಲ್ಲಿಂದ ಹಿಂಗೋಗಿ ಕಮಲಾಪುರಕ್ಕೆ ಬಿಟ್ರೆ ಹೋಗ್ತೀರಾ ಮನೆಗೆ? ಒಳಗಡೆ ಹೋಗಂಬ ಫಸ್ಟ್. ಟಿಕೆಟ್ ಕೊಡು. ಸೊ ಇದು ಏನಿದೆಯಲ್ಲ ಲೋಟಸ್ ಟೆಂಪಲ್, ಕಮಲ್ ಮಹಲ್ ಅಂತ ಕರಿತೇವಲ್ಲ, ಅದಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಅಂತಃಪುರ, ಜನನ ಎನ್ಕ್ಲೋಸರ್ ಅಂತ ಕರೀತಾರೆ ಇದಕ್ಕೆ. ಜನನ ಎನ್ಕ್ಲೋಸರ್. ಎಲ್ಲಿ ಅದೇನು ಕಾಣತೈತಲ್ಲ ಅದು ಕಮಲ್ ಮಹಲ್. ಕಮಲ್ ಮಹಲ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್. ಹೆಂಗಿತ್ತು ನೋಡ್ರಿ ಇದು ಹಂಪಿ ಒಳಗಡೆ ಇದೊಂದು ಬೆಸ್ಟ್ ಪ್ಲೇಸ್. ಇದೊಂದು ಹಾಳಾಗಿಲ್ಲ ನೋಡಲಿ. ಹಾಂ, ಇದೊಂದು ಚೆನ್ನಾಗೈತೆ. ಭಾರಿ ಮೇಂಟೆನೆನ್ಸ್ ಚಲೋ ಐತಿ ಇದ್ರದ್ದು. ಇಟ್ಟಂಗಿಲ್ಲ ಅಂತ ಬಿಟ್ಟರು. ಮತ್ತು ಅದು ಇಟ್ಟಂಗೆ ಹೆಂಗೆ ಮಾಡಾಕ್ತದೆ ಅವಾಗಿಂದ ಅಲ್ಲಲ್ಲ ಇದು, ಇವಾಗ ರೀಫರ್ಬಿಶ್ ಮಾಡಿದ್ದು. ಯಾವುದು ಅದು ಇಟ್ಟಂಗಿಲ್ಲ ಕಟ್ಟಿದ್ದು. ಬೈ ಏನು ಎಕ್ಸಿಸ್ ಬಾಯ್ ಅಲ್ಲೆಲ್ಲ ಅದೆಲ್ಲ ಹಳೇದು ಮೊದಲು ಇದ್ದಿದ್ದಿಲ್ಲ ಅಂತ ಮಾಡಿ. ಇದ್ರಾಗ ನೋಡೋಂಥದ್ದು ಏನಿಲ್ಲ. ಕಮಲ್ ಮಹಲ್ ಅಂದರೆ ಕಮಲ್ ಗತಿ ಐತಿದ. ಹೂವು. ಹಾಂ, ಹೂವದ ಗತಿ ಐತಿ ಲೋಟಸ್. ಆ ಥರ ಮಾಡಿದಾರೆ ನೋಡಲಿ. ಅಷ್ಟು ವರ್ಷ ಅವಾಗ ಮಾಡಿದ್ದು ಇಲ್ಲಿವರೆಗೂ ಬಂದವು. ಇದೊಂದು ಸ್ವಲ್ಪ ಬಾಳೆ ತ್ಯಾಕೆ ಇದು ಹಾಳಾಕಿತ್ತು. ಯಾಕೆ ಕಂಪೌಂಡ್ ಇತ್ತು ಸುತ್ತಾರ್ದು. ಇಲ್ಲಿ ಹಾಳಾಗಿರ್ಬೋದಲ್ಲ, ಅಲ್ಲಿ ಕ್ವೀನ್ಸ್ ಪ್ಯಾಲೇಸ್ ಹಾಳಾಗೈತಿ. ಇದೇ ನೀರೈತೆ ಅದ್ರ ಒಳಗಡೆ. ಏನು ಡೀಪ್ ಐತಲ್ಲ ಎಷ್ಟು. ಅಯ್ಯಪ್ಪ, ನೀರೈತ್ಲಿ ಇದ್ರ ಒಳಗಡೆ. ಆನ್ ಮಾಡಿದೆ ಕ್ಯಾಮ್ರಾ ಈಗ ಬ್ರೋ. ಸೊ ಇದರ ಸ್ಟೋರೇಜ್ ಎಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ. ಬ್ಯಾಟ್ರಿ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ರೆಕಾರ್ಡ್ ಮಾಡಿರ್ತೀನಿ. ಅದನ್ನೇ ಅಲ್ಲಿವರೆಗೂ ಅಷ್ಟು ಹಾಕಿರ್ತೀನಿ. ನೆಕ್ಸ್ಟ್ ಏನೈತಲ್ಲ, ನಾವು ಜಸ್ಟ್ ಫೋಟೋ ಅಷ್ಟು ತೆಗೆದಿರ್ತೀವಿ ಮೊಬೈಲ್ ಒಳಗಡೆ. ಟೈಮ್ ಭಾಳ ಆಗೈತಿ. ಲಾಸ್ಟ್ ನಮ್ಮದು ಈ ಹಂಪಿ ಒಳಗಡೆ ಯಾವುದಂತ ರಾಜಾಂಗಣ, ಮಹಾನವಮಿ ದೀಪ ಅಂತ ಏನು ಕರೀತಾರಲ್ಲ, ಅದಕ್ಕೋಸ್ಕರ ಅದನ್ನು ನೋಡಕ್ಕೆ ಹೋಗ್ತಾಯಿದ್ದೀವಿ. ಬರ್ರಿ ಒಳಗಡೆ ಹೆಂಗೈತಿ ನೋಡೋಣ.
ಇದಾಗಿಂದು ವಿರೂಪಾಕ್ಷ ಟೆಂಪಲ್ ನೋಡಕ್ಕೆ ಹೋಗಂತ. ಓಕೆ, ರೂಟ್ ಹೆಂಗಿದೆ ನೋಡ್ರಿ. ಇಲ್ಲಿ ಏನಂತಂದ್ರೆ ಹಂಪಿ ಒಳಗಡೆ ಏನಾದರೂ ದೊಡ್ಡ ದೊಡ್ಡ ಆಚರಣೆಗಳು ಹಬ್ಬಗಳು ನಡೀದಾದ್ರೆ ಇಲ್ಲೇ ನಡೀತಿದ್ದು, ಮೇಲ್ಗಡೆ ದಿಬ್ಬದ ಮೇಲೆ. ಇದು ಒಂದು ಇನ್ಸಿಡೆಂಟ್ ಆಗೈತಿ ಈಗ ರೀಸೆಂಟಾಗಿ ಫಾರಿನರ್ಸ್ದು. ನಮ್ಮ ಇಂಡಿಯಾ ಭಾಳ ಸೇಫ್ ಅಲ್ಲ, ಈ ಜಾರ್ಖಂಡ್ ಒಳಗಡೆ ಮಾಡಿದ್ದು ಅದೆಲ್ಲ ಸರಿ ಅಲ್ಲ. ರೇಪ್ ಮಾಡೋಣ ಫಾರಿನರ್ ಅಂದ್ರೆ ನಮ್ಮ ಇಂಡಿಯಾದ ಇಮೇಜ್ ಎಲ್ಲಿಗೆ ಹೋಗ್ಬಿಡ್ತೈತೆ ನೋಡು ಆ ಟೈಪ್ ಮಾಡಕತ್ರ. ಅವ್ನ ಜೊತೆಗಿದ್ದಂಗೆ ಹೊಡೆದಾರ್ಲಿ. ಇಲ್ಲಿ ಟಿಕೆಟ್ ಏನಪ್ಪ ಇಲ್ಲ ಇಲ್ಲ. ಸೊ ವುಡನ್ ಇದು ಮಾಡಿರೋ ಮೆಟ್ಲುಗಳು ಅದು ಹತ್ತಕ್ಕಾಗಲ್ಲ ಅಂತೇಳಿ. ಇವು ಫೋಟೋದಾಗ ಯಾವ ಥರ ತೋರಿಸ್ತಾರ, ಇದ್ರದ್ದು ಫುಲ್ ಇದು ಮಾಡಿ ತೋರಿಸಿರ್ತಾರ. ಹಾಂ ಹಾಂ ಬರ್ತದೆ. ಮ್ಯಾಪ್ ಮಹಾನವಮಿ ದಿಬ್ಬ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸ್, ಕಿಂಗ್ಸ್ ಆಡಿಯನ್ಸ್ ಹಾಲ್, ಈ ಟೈಪ್ ಇತ್ತದು. ಐತಿ ಈ ಟೈಪು ದಿಬ್ಬ. ಯಾವುದು ಇದು ದಿಬ್ಬ? ಅದು ಇದ್ರಾಗ ಎಲ್ಲೈತಿ. ಇದು ಕಿಂಗ್ಸ್ ಹಾಲ್ ಏನೈತಿಲ್ಲ ಅದೇ ಇದು ಅಂತ. ಇದೇನೈತಿಲ್ಲ ಇದು ಕಿಂಗ್ಸ್ ಹಾಲ್. ಅಂದರೆ ಇಲ್ಲಿ ರಾಜರ ಮೇಲೆ ಇರ್ತಿದ್ರು. ಸೊ ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೀತಿದ್ದು. ಇಲ್ಲೆಲ್ಲ ನೋಡ್ಕೊಡ್ರಿ. ಕಾಣ್ತಾ ಇದೆಯಾ ಎತ್ತರಕ್ಕೆ ಹೋದಂಗೆ 360 ಒಳಗಡೆ ಮೇಲೆ ಹೋಗೋಣ ಬಾ, ಕರೆಕ್ಟಾಗಿ ಬರುತ್ತೆ. ಮೇಲೆ ಹೋಗಿ ನೋಡೋಣ ಬಾ. ವಿಡಿಯೋ ಮಾಡತ್ತ, ಫೋಟೋ ಹೊಡಿಯತ್ತಿಲ್ಲ. ಏನೇನದು ಕ್ಯಾಮ್ರಾ ವಿಡಿಯೋ ಇಷ್ಟ ಫೈನಲ್ ಯಾರಿಗೆ ಗೊತ್ತ. ಇದ್ರ ಮೇಲೆ ಏನೇ ಇರ್ಬೇಕು ನೋಡಿಲ್ಲಿ. ಇಲ್ಲ ಇತ್ತು ಅನ್ಸುತ್ತೆ ಮೊದಲಿಗೆ. ಬೇಸ್ಮೆಂಟ್ ಐತಲ್ಲ ಅದ್ರದ್ದು. ಹೆಂಗೆ ಕಾಣುತ್ತೆ ನೋಡ್ರಿ. ಸೊ ಇಲ್ಲಿ ರಾಜರು ಕೂತ್ಕೊಂಡು ಅಲ್ಲೆಲ್ಲ ಹಬ್ಬ ಹರಿದಿನಗಳ ಆಚರಣೆಗಳು ನಡೀತಾ ಇತ್ತು. ಎಕ್ಸಿಟ್ ಆಯ್ತಾ? ಓ ಇದು ರಾಜರಿಗಿದೆ ಡೈರೆಕ್ಟ್ ಎಂಟ್ರಿ ಇದು. ಹೌದು ಮತ್ತೆ ಎಷ್ಟು ಪ್ಲ್ಯಾನ್ ಆಗಿ ಮಾಡಿದ್ರು ನೋಡಲಿ ಅವರು. ಏನೇನು ಅದಾವ ಅಲ್ಲಿ ನೋಡಿ. ಒಂದೊಂದು ಎಕರೆ ಎಷ್ಟು ಎಕರೆ ಐತಿ ನೀವು. ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ್ದಾಗಿ ಬಂದಿರೋರು, ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.